ಇತ್ತೀಚೆಗೆ ದಿನಾಂಕ 6/9/2025 ವಿಜಯಪುರ ಜಿಲ್ಲೆಯ ಆಲಮಟ್ಟೆ ಭೇಟಿಯ ಸಂದರ್ಭದಲ್ಲಿ ಮತ್ತು ವಿಧಾನಸಭೆಯಲ್ಲಿಯೂ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರು ವಕೀಲರ ಕುರಿತು ಅವಹೇಳನಕರವಾಗಿ ಮಾತನಾಡಿದ್ದು, ಅವರ ಹಗುರವಾದ ಮಾತು ಇಡೀ ವಕೀಲರ ಅವಮಾನಕ್ಕೆ ಕಾರಣವಾಗಿದ್ದು, ಸಮುದಾಯಕ್ಕೆ ಅಗೌರವಯುತವಾದ ಮಾತುಗಳನ್ನು ಖಂಡಿಸಿ ನಮ್ಮ ಸಂಘವು ಕೋರ್ಟ್ ಕಲಾಪ, ಕಂದಾಯ ಇಲಾಖೆ ಮತ್ತು ಗ್ರಾಹಕರ ವೇದಿಕೆ ಈ ಎಲ್ಲ ನ್ಯಾಯಾಲಯಗಳ ಕಾರ್ಯಕಲಾಪಗಳಿಂದ ದೂರ ಉಳಿದು ಪ್ರತಿಭಟಿಸುತ್ತಿದ್ದೇವೆ. ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರು ವಕೀಲರ ಕುರಿತು ಅವಹೇಳನಕರವಾಗಿ ಆಡಿದ ಮಾತುಗಳನ್ನು ಹಿಂಪಡೆಯಬೇಕು ಮತ್ತು ವಕೀಲರ ಸಮುದಾಯಕ್ಕೆ ಸಾರ್ವಜನಿಕವಾಗಿ ಕ್ಷಮೆಯಾಚಿಸುವಂತೆ ಕ್ರಮ ಕೈಗೊಳ್ಳಬೇಕೆಂದು ಬಿಜಾಪುರ ಬಾರ್ ಅಸೋಸಿಯೇಷನ್ ವಕೀಲರ ಸಂಘದ ಅಧ್ಯಕ್ಷ ಡಿಜಿ ಬಿರಾದರ್ ಹೇಳಿದರು. ವಿರೋಧಿ ಡಿಕೆ ಶಿವಕುಮಾರ್ ಅವರಿಗೆ, ಸಂವಿಧಾನ ವಿರೋಧಿ ಡಿಕೆ ಶಿವಕುಮಾರ್ ಅವರಿಗೆ, ವಕೀಲರನ್ನು ಅವಮಾನ ಮಾಡಿದ ಡಿಕೆ ಶಿವಕುಮಾರ್ಗೆ, ನ್ಯಾಯಾಂಗ ವಿರೋಧಿ ಡಿಕೆ ಶಿವಕುಮಾರ್ಗೆ, ರೈತ ವಿರೋಧಿ ಸರ್ಕಾರಕ್ಕೆ ರಾಜೀನಾಮೆ ಕೊಡ್ಲೇಬೇಕು. ಡಿಕೆ ಶಿವಕುಮಾರ್ ಅವರಿಗೆ, ಗುಂಡಾ ವರ್ತನೆ ತೋರಿದ ಡಿಕೆ ಶಿವಕುಮಾರ್ಗೆ, ಟಾಕು ಮತ್ತು ಕಳ್ಳ ಡಿಕೆ ಶಿವಕುಮಾರ್ಗೆ, ವಕೀಲ ವಿರೋಧಿ ಸರ್ಕಾರಕ್ಕೆ, ಜಲಾಶಯಕ್ಕೆ, ಆಲಮಟ್ಟಿ ಜಲಾಶಯಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ, ಗಣತಂತ್ರ ಸರ್ಕಾರದ ಕ್ಯಾಬಿನೆಟ್ ಸಚಿವರು ಆದಂಥ ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ಕೀಳುಮಟ್ಟದ ಭಾಷೆಯನ್ನು ಬಳಸಿ ಅವಮಾನ ಮಾಡಿದ್ದಾರೆ ನ್ಯಾಯವಾದಿಗಳಿಗೆ. ಯಾವಾಗ 6ನೇ ತಾರೀಕಿಗೆ, ಇದೇ ತಿಂಗಳು 6ನೇ ತಾರೀಕಿಗೆ ಏನು ನಮ್ಮ ಆಲಮಟ್ಟಿ ಜಲಾಶಯಕ್ಕೆ ಭೇಟಿ ಕೊಟ್ಟಾಗ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ನ್ಯಾಯವಾದಿಗಳು ಏನು ರೈತರಿಗೆ ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇಂಥ ಒಂದು ತಪ್ಪನ್ನ, ಇದು ತಪ್ಪು ಅನ್ನೋಕ್ಕಿಂತ ಇದು ಅಪರಾಧ ಅಂತ ಹೇಳ್ತೀವಿ ನಾವು. ಇಂಥ ಒಂದು ಅಪರಾಧನ ನಾವು ನ್ಯಾಯವಾದಿಗಳು ಸಹಿಸೋದಿಲ್ಲ. ನ್ಯಾಯವಾದಿಗಳಿಗೆ ತುಂಬಾ ಅವಮಾನ ಆಗಿದೆ. ಇದು ದೇಶದ ಸಂವಿಧಾನಕ್ಕೂ ಕೂಡ ವಿರೋಧಿ. ಈಗ ಅಲ್ರಿ ಡಿಕೆ ಶಿವಕುಮಾರ್ ಅವರೇ, ನೀವು ಅಂತ ಸ್ಥಾನದಲ್ಲಿ ಕುಂತಿದ್ದೀರಿ, ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಕುಂತ್ಕೊಂಡಂತ ಹೇಳಿಕೆಗಳನ್ನು ಕೊಡ್ತಿದ್ರಿ ನೀವು ಅಲ್ರಿ? ಅಂತ ಸ್ಥಾನದಲ್ಲಿ ಕುಂತ್ಕೊಂಡು ನೀವು ತಿಹಾರ್ ಜೈಲ್ದಾಗ ಬಿದ್ದಾಗ ಯಾರು ನಿಮ್ಮನ್ನು ಹೊರಗಡೆ ತಗೊಂಡು ಬಂದಿತ್ತು? ನ್ಯಾಯವಾದಿ. ಆದ್ರೆ ನೀವು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಕುಂತಿದ್ದೀರಲ್ಲ, ಆ ವ್ಯವಸ್ಥೆಯನ್ನು ರೂಪಿಸಿಕೊಟ್ಟಂತ ಒಬ್ಬ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಮರ್ತೇನ್ರಿ ನೀವು? ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಇಂಥ ಎಲ್ಲಾ ಕೆಲಸ ಮಾಡಿದಂತ ನ್ಯಾಯವಾದಿಗಳಿಗೆ, ದೇಶದ ರಕ್ಷಕರಾಗಿರೋ ನಮಗೆ, ಸಾಮಾನ್ಯ ಮನುಷ್ಯನಿಗೆ ನ್ಯಾಯ ಕೊಡುವಂತ ನಮ್ಮಂತ ನ್ಯಾಯವಾದಿಗಳಿಗೆ ನಮಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದಿರಿ. ಸ್ವಂತ ನಿಮ್ಮ ಮಕ್ಕಳು ಕೂಡ ನ್ಯಾಯವನ್ನ ಓದ್ತಾ ಇದ್ದಾರೆ. ಮುಂದಿನ ಭವಿಷ್ಯ ಅವ್ರಿಗೂ ಕೂಡ ಯೋಚನೆ ಮಾಡದೆ ನಿಮ್ಮ ನಾಲ್ಗೆಯನ್ನ ಹರಿಬಿಟ್ಟಿದಿರಿ. ಇದಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಮುಷ್ಕರವನ್ನ ನಾವು ಇವತ್ತೇ ಹಿಂತಕೊಳ್ಳಲ್ಲ. ಇದು ಎಲ್ಲಿವರೆಗೆ ನಾವು ಮುಂದುವರಿಸ್ತೀವಿ ಅಂದ್ರೆ, ನೀವು ಬಹಿರಂಗವಾಗಿ ಪತ್ರಿಕಾ ಸಭೆಯನ್ನ ಕರೆದು ಈ ಅವಮಾನ ಮಾಡಿದ ನ್ಯಾಯವಾದಿಗಳ ಕುರಿತು ನೀವು ಮತ್ತೆ ನಮ್ಮನ್ನ ಗೌರವಿಸುವ ಹಾಗೆ ನೀವು ಹೇಳಿಕೆಯನ್ನು ಕೊಡಬೇಕು, ಕ್ಷಮೆಯನ್ನ ಕೇಳಬೇಕು. ಬಹಿರಂಗ ಕ್ಷಮೆಯನ್ನ ಕೇಳಿದ ನಂತರ ನಾವು ಹಿಂತಕೊಳ್ತೇವೆ. ಇಲ್ಲ ಅಂದ್ರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಮತ್ತು ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನೋ ಕೇಸನ್ನು ಹಾಕ್ತೀವಿ. ಯಾವುದೇ ನ್ಯಾಯವಾದಿಗೂ ನಿಮ್ಮ ಪರ ವಕಾಲತ್ತು ವಹಿಸಬಾರದು ಅಂತ ನಾವು ಬಾರ್ ಕಮಿಟಿ ಅಂತ ತೀರ್ಮಾನ ತಗೊಳ್ತಾ ಇದ್ದೀವಿ. ಹಾಗಂತ ಜಿಲ್ಲಾ ವಕೀಲರ ಸಂಘದಿಂದ ಅಧ್ಯಕ್ಷರಾಗಿ ಮಾತನಾಡ್ತಾ ಇದ್ದೇನೆ.
ಜಲಾಶಯಕ್ಕೆ ಆಲಮಟ್ಟಿ ಜಲಾಶಯಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಗಣತಂತ್ರ ಸರ್ಕಾರದ ಕ್ಯಾಬಿನೆಟ್ ಸಚಿವರು ಆದಂಥ ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ಕೀಳುಮಟ್ಟದ ಭಾಷೆಯನ್ನು ಬಳಸಿ ಅವಮಾನ ಮಾಡಿದ್ದಾರೆ ನ್ಯಾಯವಾದಿಗಳಿಗೆ. ಯಾವಾಗ 6ನೇ ತಾರೀಕಿಗೆ, ಇದೇ ತಿಂಗಳು 6ನೇ ತಾರೀಕಿಗೆ ಏನು ನಮ್ಮ ಆಲಮಟ್ಟಿ ಜಲಾಶಯಕ್ಕೆ ಭೇಟಿ ಕೊಟ್ಟಾಗ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ನ್ಯಾಯವಾದಿಗಳು ಏನು ರೈತರಿಗೆ ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇಂಥ ಒಂದು ತಪ್ಪನ್ನ, ಇದು ತಪ್ಪು ಅನ್ನೋಕ್ಕಿಂತ ಇದು ಅಪರಾಧ ಅಂತ ಹೇಳ್ತೀವಿ ನಾವು. ಇಂಥ ಒಂದು ಅಪರಾಧನ ನಾವು ನ್ಯಾಯವಾದಿಗಳು ಸಹಿಸೋದಿಲ್ಲ. ನ್ಯಾಯವಾದಿಗಳಿಗೆ ತುಂಬಾ ಅವಮಾನ ಆಗಿದೆ. ಇದು ದೇಶದ ಸಂವಿಧಾನಕ್ಕೂ ಕೂಡ ವಿರೋಧಿ. ಈಗ ಅಲ್ರಿ ಡಿ.ಕೆ. ಶಿವಕುಮಾರ್ ಅವರೇ, ನೀವು ಅಂತ ಸ್ಥಾನದಲ್ಲಿ ಕುಂತಿದ್ದೀರಿ, ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಕುಂತ್ಕೊಂಡಂತ ಹೇಳಿಕೆಗಳನ್ನು ಕೊಡ್ತಿದ್ರಿ ನೀವು ಅಲ್ರಿ. ಅಲ್ಲಿ ಅಂತ ಸ್ಥಾನದಲ್ಲಿ ಕುಂತ್ಕೊಂಡು ನೀವು ತಿಹಾರ್ ಜೈಲ್ದಲ್ಲಿ ಬಿದ್ದಾಗ ಯಾರು ನಿಮ್ಮನ್ನು ಹೊರಗಡೆ ತಗೊಂಡು ಬಂದಿತ್ತು? ನ್ಯಾಯವಾದಿ. ಅಲ್ಲಿ ನೀವು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಕುಂತಿದ್ದೀರಲ್ಲ, ಆ ವ್ಯವಸ್ಥೆಯನ್ನು ರೂಪಿಸಿಕೊಟ್ಟಂತ ಒಬ್ಬ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ಮರ್ತೇನ್ರಿ ನೀವು? ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಇಂಥ ಎಲ್ಲಾ ಕೆಲಸ ಮಾಡಿದಂತ ನ್ಯಾಯವಾದಿಗಳಿಗೆ, ದೇಶದ ರಕ್ಷಕರಾಗಿರೋ ನಮಗೆ, ಸಾಮಾನ್ಯ ಮನುಷ್ಯನಿಗೆ ನ್ಯಾಯ ಕೊಡುವಂತ ನಮ್ಮಂತ ನ್ಯಾಯವಾದಿಗಳಿಗೆ ನಮಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದಿರಿ. ಸ್ವಂತ ನಿಮ್ಮ ಮಕ್ಕಳು ಕೂಡ ನ್ಯಾಯವನ್ನ ಓದ್ತಾ ಇದ್ದಾರೆ. ಮುಂದಿನ ಭವಿಷ್ಯ ಅವ್ರಿಗೂ ಕೂಡ ಯೋಚನೆ ಮಾಡಿದೆ. ನಿಮ್ಮ ನಾಲ್ಗೆಯನ್ನ ಹರಿಬಿಟ್ಟಿದಿರಿ. ಇದಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಮುಷ್ಕರವನ್ನ ನಾವು ಇವತ್ತೇ ಹಿಂತಕೊಳ್ಳಲ್ಲ. ಇದು ಎಲ್ಲಿವರೆಗೆ ನಾವು ಮುಂದುವರಿಸ್ತೀವಿ ಅಂದ್ರೆ, ನೀವು ಬಹಿರಂಗವಾಗಿ ಪತ್ರಿಕಾ ಸಭೆಯನ್ನ ಕರೆದು ಈ ಅವಮಾನ ಮಾಡಿದ ನ್ಯಾಯವಾದಿಗಳ ಕುರಿತು ನೀವು ಮತ್ತೆ ನಮ್ಮನ್ನ ಗೌರವಿಸುವ ಹಾಗೆ ನೀವು ಹೇಳಿಕೆಯನ್ನು ಕೊಡಬೇಕು, ಕ್ಷಮೆಯನ್ನ ಕೇಳಬೇಕು. ಬಹಿರಂಗ ಕ್ಷಮೆಯನ್ನ ಕೇಳಿದ ನಂತರ ನಾವು ಹಿಂತಕೊತೇವೆ. ಇಲ್ಲ ಅಂದ್ರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಮತ್ತು ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನೋ ಕೇಸನ್ನು ಹಾಕ್ತೀವಿ. ಯಾವುದೇ ನ್ಯಾಯವಾದಿಗೂ ನಿಮ್ಮ ಪರ ವಕಾಲತ್ತು ವಹಿಸಬಾರದು ಅಂತ ನಾವು ಬಾರ್ ಕಮಿಟಿ ಅಂತ ತೀರ್ಮಾನ ತಗೊಳ್ತಾ ಇದ್ದೀವಿ. ಹಾಗಂತ ಜಿಲ್ಲಾ ವಕೀಲರ ಸಂಘದಿಂದ ನಾನು ಅಧ್ಯಕ್ಷರಾಗಿ ಮಾತನಾಡ್ತಾ ಇದ್ದೇನೆ. ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ದಿನಾಂಕ 6/9/2025 ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಆಲ್ಮಟ್ಟಿ ಭೇಟಿಯ ಸಂದರ್ಭದಲ್ಲಿ ವಕೀಲರ ಕುರಿತು ಅವಹೇಳನಕಾರಿ ಮಾತನಾಡಿರುವುದನ್ನು ಖಂಡಿಸಿ ಪ್ರತಿಭಟಿಸುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಕ್ಷರು ಜಿಲ್ಲಾ ನ್ಯಾಯವಾದಿಗಳ ಸಂಘ ವಿಜಯಪುರ ತಮಗೆ ಗೌರವಪೂರ್ವಕವಾಗಿ ತಿಳಿದುಪಡಿಸಿದಲ್ಲಿಯೂ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ವಕೀಲರ ಕುರಿತು ಅವಹೇಳನಕಾರಿ ಮಾತನಾಡಿದ್ದು ಅವರ ಹಗುರವಾದ ಮಾತು ಇಡೀ ವಕೀಲರ ಸಮುದಾಯಕ್ಕೆ ಅವಮಾನಕರವಾಗಿದ್ದು, ಅವರ ಅಗೌರವಿತವಾದ ಮಾತುಗಳನ್ನು ಖಂಡಿಸಿ ನಮ್ಮ ಸಂಘವು ಕೋರ್ಟ್ ಕಲಾಪ, ಕಂದಾಯ ಇಲಾಖೆ ಮತ್ತು ಗ್ರಾಹಕರ ವೇದಿಕೆ ಎಲ್ಲ ನ್ಯಾಯಾಲಯಗಳ ಕಾರ್ಯಕಲಾಪಗಳನ್ನು ದೂರ ಉಳಿದು ಪ್ರತಿಭಟಿಸುತ್ತೇವೆ. ಆದ್ದರಿಂದ ನ್ಯಾಯಾಲಯಗಳ ತಾವು ಮಾನ್ಯ ಉಪಮುಖ್ಯಮಂತ್ರಿಯಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ವಕೀಲರ ಕುರಿತು ಅವಹೇಳನಕಾರಿಯಾಗಿ ಆಡಿದ ಮಾತುಗಳನ್ನು ಹಿಂಪಡೆಯಬೇಕು ಮತ್ತು ವಕೀಲರ ಸಮುದಾಯಕ್ಕೆ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸುವಂತೆ ಕ್ರಮ ಕೈಗೊಳ್ಳುವುದು ಈ ಮೂಲಕ ತಮಗೆ ಗೌರವಪೂರ್ವಕ ಕೇಳಿಕೊಂಡು ಈ ಮನವಿಯನ್ನು ಡಿ.ಸಿ ಮುಖಾಂತರ ನಾವು ವಕೀಲರ ಸಂಘದ ಅಧ್ಯಕ್ಷರಾಗಿ ಮನವಿಯನ್ನು ಎಲ್ಲ ಸಂಘದ ನ್ಯಾಯವಾದಿಗಳ ಸಂಘಕ್ಕೆ ಬಿಜಾಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘಕ್ಕೆ ಮೊನ್ನೆ ದಿನಾಂಕ 6/9/2025 ಸರ್ಕಾರದವರು ನಮ್ಮ ಕಿಟ್ನಿಗೆ ಬಾಗಿನ ಅರ್ಪಿಸಲಿಕ್ಕೆ ಬಂದಂತ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಮತ್ತು ಕಾನೂನು ಮಂತ್ರಿಗಳು ಒಂದು ಸಭೆಯಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ವಕೀಲರ ಬಗ್ಗೆ ಹಗುರವಾಗಿ ಅವಹೇಳನಕಾರ ಮಾತನ್ನು ಆಡಿದ್ದಾರೆ. ಯಾಕಂದ್ರೆ ವಕೀಲ ಸಮುದಾಯಕ್ಕೆ ಅವಹೇಳನಕಾರಿ ಮಾತಾಡೋದು ಅಷ್ಟು ಸರಳವಲ್ಲ. ಶಾಸಕಾಂಗದವರು ಕಾನೂನನ್ನು ತಿಳ್ಕೊಂಡು ಅರಿತು ಮಾತಾಡಬೇಕು. ಅವರು ಒಬ್ಬರ ಮುಖ್ಯಮಂತ್ರಿಗಳು ವಕೀಲರಿದ್ದು ಇದನ್ನು ಮಾತಾಡಬಾರ್ದ ಉಪಮುಖ್ಯಮಂತ್ರಿಗೆ ಹೇಳಬೇಕಾಗಿತ್ತು ಮತ್ತು ನಮ್ಮ ಮಂತ್ರಿಗಳು ಹೇಳಬೇಕಾಗಿತ್ತು. ಅವರ ಮಾತನ್ನು ಇಬ್ಬ ಮುಖ್ಯಮಂತ್ರಿ ಇದ್ರು, ಅವ್ರ ಮಾತನ್ನು ಕಿವಿಗೊಡದೆ ಇಲ್ಲಿ ತನಕ ಸುಮ್ಮ ಕೂತಿದ್ದಕ್ಕೆ ನಾವು ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆ, ಬೆಳಗಾವಿ ಜಿಲ್ಲೆ ಎಲ್ಲ ವಕೀಲರು ಇದೆ, LIC ವಕೀಲರು ಅಂತಲ್ಲ, ಎಲ್ಲ ವಕೀಲರು ಕೂಡಿ
ವಕೀಲರ ಸಮುದಾಯಕ್ಕೆ ಮಾತಾಡಿದಾರಲ್ಲ, ಅದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳೇ, ನೀವು ಜೈಲಿನಲ್ಲಿ ಬಿದ್ದು ಬಂದ್ರಿ, ನಿಮ್ಮನ್ನು ಬಿಡಿಸೋರು ಯಾರು? ಅವ್ರು ವಕೀಲರೇ, ನ್ಯಾಯಾಧೀಶರೇ ತೀರ್ಪು ಕೊಟ್ಟಾರ. ನೀವು ಇವತ್ತ ನ್ಯಾಯಾಂಗ ಇಲಾಖೆಗೆ ಆಗಲಿ, ಸರ್ಕಾರಿ ವಕೀಲರು ಮತ್ತು ವಕೀಲರಿಗೆ ಎಷ್ಟು ಹಗುರವಾಗಿ ಮಾತಾಡ್ತೀನಿ ಅಂದ್ರೆ ನಿಮ್ಮದು ಅದು, ಯಾಕಂದ್ರೆ ಗುಂಡಾಗಿರಿ ಮಾಡ್ದಂಗೆ ಆಗತ್ತೆ ಮತ್ತು ನಾನೇ ಸುಪ್ರೀಂ ಅಂತ ಮಾತಾಡ್ದಂಗೆ ಆಗತ್ತೆ. ಅದನ್ನು ಮಾತಾಡೋದಕ್ಕೆ ಅದು ಖಂಡಿಸಿ ನಾವು ಮುಂದಿನ ದಿನಮಾನದಲ್ಲಿ ನೀವು ವಕೀಲರ ಇಡೀ ರಾಜ್ಯ ಸಮುದಾಯಕ್ಕೆ ಕ್ಷಮೆ ಹಾಸಿರ್ಲಿಕ್ಕಂದ್ರೆ ನಾವು ನಿಮ್ಮ ಮೇಲೆ ಮಾನಹಾನಿ ಕೇಸ ಹಾಕ್ತೀವಿ ಅಂತ ಹೇಳ್ತೀನಿ. DG ಬಿರಾದರ ಅಧ್ಯಕ್ಷರು, ವಕೀಲ ಸಂಘ, ವಿಜಯಪುರ. 6ನೇ ತಾರೀಕಿಗೆ ಆಲ್ಮಟ್ಟಿಗೆ ಬಾಗಿನ ಅರ್ಪಿಸಕ್ ಬಂದಾಗ DK ಶಿವಕುಮಾರ ಉಪಮುಖ್ಯಮಂತ್ರಿ ವಕೀಲರ ಬಗ್ಗೆ ಹಗುರವಾಗಿ ಮಾತಾಡಿರಿ. DK ಶಿವಕುಮಾರ, ನೀವು ಒಬ್ಬ ಡೆಪ್ಯೂಟಿ CM ಉಪಮುಖ್ಯಮಂತ್ರಿ, ಫಸ್ಟ್ ನೀನೇ ಒಬ್ಬ ಡಾಕು ಮತ್ತೊಬ್ಬ ಕಳ್ಳದಿರಿ. ಮೊದಲ ನೀವೇನದ್ರಿ ವಿಚಾರ ಮಾಡಿ ಮಾತಾಡ್ಬೇಕು. ವಕೀಲರ ಬಗ್ಗೆ ಹಗುರವಾಗಿ ವಕೀಲರು ಸುಳ್ಳು ಹೇಳ್ತಾರ, ತಪ್ಪು ಮಾಹಿತಿ ಕೊಡ್ತಾರ ಅಂತ ನೀವೇನ್ ಹೇಳತ್ತಿಲ್ಲ. ನೀವು ಎಷ್ಟು ಸುಳ್ಳು ಹೇಳಿರಿ, ರೈತರಿಗೆ ಎಷ್ಟು ಅನ್ಯಾಯ ಮಾಡ್ರಿ ಮತ್ ನೀವು ತಿಳ್ಕೊರಿ. ನೀನು ಒಬ್ಬ ಜೈಲ್ನಾಗಿದ್ದು ಬಂದಾಗ ವಕೀಲರು ನಿಮ್ ಬಿಡ್ಸ್ಯಾರ. ನೀ ಎಷ್ಟು ಸುಳ್ಳು ಹೇಳಿ, ಎಷ್ಟು ಘೋಟಾಲ ಮಾಡಿ, ಎಷ್ಟು ಗಳಿಸಿ ಎಲ್ಲರಿಗೂ ಗೊತ್ತೈತಿ. ವಕೀಲರ ಬಗ್ಗೆ ನ್ಯಾಯಾಂಗದ ಬಗ್ಗೆ ಈ ತರ ಸುಳ್ಳು ಹೇಳಕತ್ತಿಲ್ಲ. ಅವ್ರ ಮನಸ್ಸು ಮಾಡಿದ್ರೆ ನೀ ಕಾಯಂ ಜೈಲ್ನಾಗ ಇರ್ತಿ. ಅದನ್ನ ವಿಚಾರ ಮಾಡಿಸಿದ ಮಾತಾಡ್ಬೇಕು. ಮೊದಲು ನೀನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡು. ಮತ್ತೆ ಮುಳುಗಡೆ ಆದಂತ ರೈತರಿಗೆ ರೊಕ್ಕ ಕೊಡು, ಸರ್ಕಾರದಿಂದ ರೊಕ್ಕ ಕೊಡಿಸು. ಆಲ್ಮಟ್ಟಿ ಒಳಗೆ ಇದ್ದಿದ್ ರೊಕ್ಕ ಎಲ್ಲ ಕಿತ್ಕೊಂಡು ಹೋಗಿರಿ, ಅಲ್ಲಿ ₹1 ಇಲ್ಲ. ಅದಕ್ಕ ನೀವು ಅದನ್ನ ತಪ್ಪು ಮಾಹಿತಿ ನೀವು ಕೊಡತ್ತೀರಿ ರೈತರಿಗೆ. ಅದನ್ನ ನೀವು ಸುದ್ದಿ ಮಾಡ್ರಿ, ಪರಿಹಾರ ಕೊಡ್ರಿ ಮೊದಲ. ಆ ನಂತರ ವಕೀಲರಿಗೆ, ಜಡ್ಜಸ್ಗೆ ಮಾತಾಡ್ರಿ. ಇಲ್ಲಿ ಯಾರು ಜಡ್ಜಸ್ ವಕೀಲ ಮಿಂಗಲ್ ಆಗಿ ಬೇಕಾದಷ್ಟು ಅವಾರ್ಡ್ ಮಾಡ್ಕೊಳಕತ್ತಿಲ್ಲ. ಅದಕ್ಕೆ ನೀನು ಬಹಿರಂಗವಾಗಿ ಪ್ರೆಸ್ ರಿಪೋರ್ಟ್ ಮುಖಾಂತರ ಏನೈತಿ ಕ್ಷಮೆ ಕೇಳಬೇಕು. ಎಲ್ಲಾ ವಕೀಲರ ಸಮುದಾಯಕ್ಕೆ ಕ್ಷಮೆ ಕೇಳಬೇಕು. ಮತ್ತೆ ನೀ ನೈತಿಕವಾಗಿ ರಾಜೀನಾಮೆ ಕೊಡಬೇಕು. ಅದಕ್ಕೆ ನೀ ಲಾಯಕ, ನೀ ಇಲ್ಲಿಲ್ಲ ಅಂದ್ರೆ ಅನ್ಲಾಯಕದಿ. ಡೆಪ್ಯೂಟಿ CM ಇರಾಕ ಅಂತೇಳಿ ಇವತ್ತೇ ನಾನೈತಿ ಬಿಜಾಪುರ ವಕೀಲ ಸಂಘದಿಂದ ಸಂಗಮೇಶ್ ಕಬ್ಬಿನ್ ಅಂತ ಮಾತಾಡತ್ತಿ. ಕ್ಷಮೆ ಕೇಳಕಂದ್ರ ನಿಮ್ಮ ಮೇಲೆ ರಾಜ್ಯದಾಗ ಎಲ್ಲಾ ವಕೀಲರ ಸಂಘದವರು ಮಾನಹಾನಿ ಮೊಕದ್ದಮೆ ಹಾಕ್ತಾರ. ದಿನಾಂಕ 6/9/2025 ಆಲಮಟ್ಟಿ ಜಲಾಶಯಕ್ಕೆ ಕರ್ನಾಟಕ ಸರ್ಕಾರದ ಗಣತವಿತ್ತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಬಾಗಿನವನ್ನು ಅರ್ಪಿಸುವ ಒಂದು ಉದ್ದೇಶದ ಕುರಿತು ಆಲಮಟ್ಟಿ ಜಲಾಶಯಕ್ಕೆ ಬಂದಿದ್ದು ನಿಜ. ಆಯಿತು, ಮಾಡಲಿ, ಸರ್ಕಾರದ ಕಾರ್ಯಕ್ರಮ, ಜಲಾಶಯಕ್ಕೆ ಗೌರವ ಸಲ್ಲಿಸೋ ಕಾರ್ಯಕ್ರಮ ಮಾಡಲಿ. ಆದರೆ ಹೇಳುವಾಗ ನಾಲ್ಗೆ ಬಿಗಿ ಹಿಡಿದನ್ನ ಹೇಳಿಕೆಯನ್ನು ಕೊಡಬೇಕಲ್ಲ. ನಾಲ್ಗೆ ಕೊಟ್ಟಿದ್ದಾನೆ ಭಗವಂತ ಅಂದ್ಬಿಟ್ಟು ಎರ್ರಾಬಿರಿ ರೆಕ್ಲೆಸ್ ಆಗಿ ಸ್ಟೇಟ್ಮೆಂಟ್ ಕೊಡದ. ನ್ಯಾಯವಾದಿಗಳು ರೈತರಿಗೆ ಮತ್ತು ಸಾಮಾನ್ಯ ಜನಗಳಿಗೆ ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಅನ್ನುವಂಥ ತಪ್ಪು ಹೇಳಿಕೆಯನ್ನು ಕೊಟ್ಟಿದ್ದೀರಲ್ಲ, ಇದು ಎಷ್ಟು ಸರಿ? ನೀವು ಯಾವ ವಿಷಯದ ಆಧಾರದ ಮೇಲೆ ಇದನ್ನು ಹೇಳಿದ್ರಿ? ನೀವು ಅಂದ್ರೆ ನೀವು 17,000 ಕೋಟಿಯನ್ನ ಅಲ್ಲಿ ಯಾವುದೋ ಒಂದು ಕೆಲಸಕ್ಕೆ, ನೀವು ಒಂದು ಯಾವುದೋ ಸುರಂಗ ಮಾರ್ಗ ಕಟ್ಟೋಕೆ ನಿಮಗೆ ಬೊಕ್ಕಸದಲ್ಲಿ ಹಣ ಇರುತ್ತೆ, ರೈತರಿಗೆ ಕೊಡಕ್ಕೆ ದುಡ್ಡು ಇರಲ್ವೇನ್ರಿ? LIC ದುಡ್ಡು ಬಿಡುಗಡೆ ಮಾಡಕ್ಕೆ ದುಡ್ಡು ಇರಲ್ವೇನ್ರಿ? ಇಷ್ಟೆಲ್ಲ ಸಾಲದು ಅಂತ ವಕೀಲರ ಬಗ್ಗೆ ಅವಹೇಳನ ಮಾಡ್ತೀರಿ. ನಾಚಿಕೆ ಆಗಲ್ವೇನ್ರಿ ನಿಮಗೆ? ಉನ್ನತ ಸ್ಥಾನದಲ್ಲಿ ಕುಂತಿದ್ರೆ ನಾಚಿಕೆ ಆಗಲ್ವೇನ್ರಿ DK ಶಿವಕುಮಾರ್ ಅವರೇ? ಇದನ್ನ ನಾವು ಖಂಡಿಸ್ತೀವಿ. ವಕೀಲರನ್ನ ಅಷ್ಟು ಸುಲಭ ಪರಿಗಣಿಸಬೇಡ್ರಿ. ನೀವು ದೇಶ ರಕ್ಷಣೆ ಮಾಡಕ್ಕೆ, ದೇಶ ಕಟ್ಟೋಕೆ, ಸಂವಿಧಾನವನ್ನ ರಚನೆ ಮಾಡಕ್ಕೆ, ನೀವು ತಿಹಾರ್ ಜೈಲಿದ್ದಾಗ ನಿಮ್ಮನ್ನ ತಂದು ಹೊರಗಡೆ ನಿಲ್ಸಕ್ಕೆ ಎಲ್ಲದಕ್ಕೂ ವಕೀಲರ ಕಾರಣ ಅನ್ನೋದು ಮರ್ತು ಬಿಟ್ರೆ ನೀವು. ಇದೇ ರೀತಿ ಮುಂದುವರೆದಾದ್ರೆ ಮತ್ತೆ ನೀವು ಜೈಲಲ್ಲಿ ಬೀಳುವಂತ ಪರಿಸ್ಥಿತಿ ಬಂದ್ರು ಬರುವುದು. ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಾವು ವಕೀಲರ ಪರವಾಗಿ. ಇಂಥ ಹೇಳಿಕೆಯನ್ನು ವಾಪಸ್ ತಗೋಬೇಕು. ನೀವು ಬಹಿರಂಗವಾಗಿ ಪತ್ರಿಕಾ ಸಭೆಯನ್ನ ಕರೆದು ಕ್ಷಮೆಯನ್ನ ಕೇಳಬೇಕು. ಈ ಕ್ಷಮೆಯನ್ನ ನೀವು ಕೇಳದೇ ಇದ್ರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಮತ್ತು ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸನ್ನ ನಾವು ಫೈಲ್ ಮಾಡ್ತೀವಿ. ಮತ್ತು ಯಾವುದೇ ನ್ಯಾಯವಾದಿ ನಿಮ್ಮ ಕುರಿತು ನಾವು ವಕಾಲತನ್ನು ವಹಿಸೋದಿಲ್ಲ. ಇವತ್ತು ನಾವು ವಿಜಯಪುರ ಜಿಲ್ಲಾ ವಕೀಲರ ಸಂಘ ಯಾವುದೇ ನ್ಯಾಯಾಲಯದಲ್ಲಿ ವಕಾಲತನ್ನು ವಹಿಸ್ತೇನೆ. ಇವತ್ತು ಸಭೆಯನ್ನ ಕರೆದು ನಾವು ಮುಸ್ಕರವನ್ನ ಮಾಡ್ತಾ ಇದ್ದೀವಿ. ಈ ಮುಸ್ಕರ ಇವತ್ತೇ ಅಂತ್ಯ ಅಲ್ಲ. ಆದ್ರೆ ನೀವು ಕ್ಷಮೆಯನ್ನ ಕೇಳಿದ್ರೆ ಮುಸ್ಕರನ ಹಿಂತುಕೊಳ್ತೀವಿ, ಇಲ್ಲ ಅಂದ್ರೆ ಕ್ಷಮೆ ಮುಂದುವರಿಯುತ್ತೆ. ಎಚ್ಚರಿಕೆ. ಇಂಥ ನಾಚಿಕೆಗೇಡು, ಇಂಥ ನಾಲಿಗೆ ಹರಿಬಿಡುವಂತ ಹೇಳಿಕೆ, ಇಂಥ ಲಜ್ಜೆಗಟ್ಟ ಹೇಳಿಕೆಯನ್ನ ಇನ್ಯಾವತ್ತು ಕೊಡುದು. ನೀವು ಸಂವಿಧಾನದ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ. ನಾವು ಸಾಯೋವರೆಗೆ ನ್ಯಾಯವಾದಿಯಾಗಿ ಕೆಲಸ ಮಾಡ್ತೀವಿ. ನಿಮ್ಗ ಹಕ್ಕಿಲ್ಲ, ಕೇವಲ 5 ವರ್ಷ ಇರುತ್ತೆ. ಮರ್ತಿದ್ದೀರೇನ್ರಿ ನ್ಯಾಯ ಅನ್ನೋದ? ನೀವು ನಿಮ್ಮ ಮಕ್ಕಳನ್ನು ಕೂಡ ನ್ಯಾಯವನ್ನ ಓದಿಸ್ತಾ ಇದ್ದೀರಿ. ಅಷ್ಟು ನಿಮಗೆ ಪ್ರಜ್ಞೆ ಇಲ್ವೇನ್ರಿ? ಮಾನ್ಯ ಉಪಮುಖ್ಯಮಂತ್ರಿಗಳೇ, ಸಂವಿಧಾನದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಇರದೇ ಇದ್ರು ಕೂಡ ನಿಮ್ಮನ್ನು ಒಪ್ಕೊಂಡಿದೀವಿ, ನಾವು ನಿಮ್ಮನ್ನು ಗೌರವಿಸ್ತೀವಿ. ನ್ಯಾಯವಾದಿಗಳನ್ನ ನೀವು ಅವಹೇಳನಕಾರಿ ಮಾತಾಡ್ತಿದ್ರಲ್ಲ, ಎಷ್ಟು ಸರಿ? ಇದು ನಾಚಿಕೆಗೇಡ ಸಂಗತಿ. ಇದು ದಯವಿಟ್ಟು ವಾಪಸ್ ತಕ್ಕೊಳ್ಳಿ. ಒಳ್ಳೆಯ ಹೇಳಿಕೆಯನ್ನ ಕೊಡಿ. ಎಚ್ಚರಿಕೆ ನೀಡ್ತಾ ಇದೀವಿ. ಥ್ಯಾಂಕ್ ಯು. SR ತಳವಾರ ಪಾಟೀಲ್ ಅಂತ ವಕೀಲರು. ಮೊನ್ನೆ ದಿನ 6ನೇ ತಾರೀಕಿನಂದು ಆಲಿಮಟ್ಟಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಲು ಬಂದಂತ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಬಾಗಿನ ಅರ್ಪಿಸಲು ಬಂದಿದ್ರು. ಆ ಸಂದರ್ಭದಲ್ಲಿ ನಮ್ಮೊಬ್ಬ ರೈತ ನಮ್ಮ ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಯ ಕೃಷ್ಣಾ ಮೇಲ್ದಂಡ ಯೋಜನೆಯ
ಪರಿಹಾರ ಕೇಳಲು ಹೋದಾಗ ಆ ವ್ಯಕ್ತಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳ್ತಾರೆ, ಉದ್ದಟತನದ ಮಾತು. ಏನ್ ಹೇಳ್ತಾರಂದ್ರೆ, ನೀವು ವಕೀಲರಿಗೆ ನಂಬಬೇಡ್ರಿ, ವಕೀಲರು ನಿಮ್ಮ ದಾರಿ ತಪ್ಪಿಸ್ತಾರ, ವಕೀಲರು ನಿಮ್ಮ ಮೋಸ ಮಾಡ್ತಾರ ಅಂತ ಹೇಳ್ತೀರಿ. ನಾವು ಪರಿಹಾರ ಕೊಡ್ಲಾಕ ನಿಮಗ ಪರಿಹಾರ ಈಗಾಗಲೇ ಹಲವಾರು ವಿಚಾರಣೆಗ ಆಗಿ ಅವಾರ್ಡ್ ಕೂಡ ಆಗ್ಯಾವ, ಇನ್ನೂ ಕೂಡ ಅವಾರ್ಡ್ಗಳು ಆಗ್ತಾವ. ಆದ್ರೆ ನಾವು ಅದಕ್ಕೆ ಆರ್ಡರ್ ಮಾಡಲ್ಲ. ಅದಕ್ಕೆ ಆರ್ಡರ್ ಮಾಡೋರು ಯಾರು? ಜಡ್ಜ್ ಸಾಹೇಬ್ರು, ನ್ಯಾಯಾಧೀಶರು. ಹೀಗಾಗಿ ವಕೀಲರು ನಾವು ಯಾವುದೋ ದಾರಿ ತಪ್ಪಿಸುವ ಕೆಲಸ ಮಾಡಿಲ್ಲ. ತಾವು ಕೂಡ ಒಬ್ರು ನ್ಯಾಯವಾದಿಗಳಿಗೆ ಒಂದು ಈ ತರ ಹಗುರವಾಗಿ ಮಾತಾಡ್ತೀರಂದ್ರೆ ತಮ್ಮ ವರ್ತನೆ ರಾಜ್ಯ ಜನರು ಗಮನಿಸ್ತಾರ. ಇಂದ ಉದ್ದಟತನದ ಮಾತಿನಿಂದ ನಾವು ಕೂಡಲೇ ವಕೀಲರಾಗಿರ್ಬೋದು, ವಕೀಲರ ಎಲ್ಲ ರಾಜ್ಯದ ವಕೀಲರಿಗೆ ನಾವು ಕ್ಷಮೆಯನ್ನು ಕೇಳಬೇಕಂತೇಳಿ ನಾವು ಆಗ್ರಹಪಡಿಸುತ್ತೇವೆ. ಇವತ್ತಿನ ದಿನ ವಿಜಯಪುರ ನ್ಯಾಯವಾದಿಗಳ ಸಂಘದಿಂದ ಕೋರ್ಟ್ ಕಲಾಪದಿಂದ ಹೊರಗುಳಿದು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಕೂಡಲೇ ಅವರನ್ನು ಡಿ ಕೆ ಶಿವಕುಮಾರ್ ಅವರನ್ನು ಸರ್ಕಾರದಿಂದ ವಜಾ ಮಾಡಬೇಕು. ವಕೀಲರಿಗೆ ಕ್ಷಮೆಯನ್ನು ಬಹಿರಂಗವಾಗಿ ಕ್ಷಮೆ ಕೇಳಬೇಕಂತ ನಾವು ಆಗ್ರಹಪಡಿಸುತ್ತಾ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಒಂದ್ ವೇಳೆ ಆಗದೇ ಇದ್ರೆ ವಕೀಲರು ಬೀದಿಗಳಿಗೆ ಹೋರಾಟ ಮಾಡುವ ಅನಿವಾರ್ಯ ಆಗ್ತದೆ ಅಂತ ಹೇಳಿ ನನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಶ್ರೀಶೈಲ ಮುಳುಜೆ ನ್ಯಾಯವಾದಿಗಳು, ವಿಜಯಪುರ.